ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕಳೆದ 16 ವರ್ಷಗಳ ಹಿಂದೆ 5/2/2010 ಪ್ರಾರಂಭಗೊಂಡಿದ್ದ ಸಹಕಾರಿ ಸಂಘಕ್ಕೆ ಶ್ರೀ ರವಿ ಅಣ್ಣ ಪೂಜಾರಿ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಅಂತ ಮರುನಾಮಕರಣ ಮಾಡಲಾಗಿದ್ದು, ಠೇವಣಿದಾರರು, ಸಾಲಗಾರರು, ಗ್ರಾಹಕರು ಸಹಕಾರ ಕೊಡುವ ಮೂಲಕ ಸಹಕಾರಿ ಸಂಘವನ್ನ ಗಟ್ಟಿಗೊಳಿಸಬೇಕು ಅಂತ ಅಥಣಿ ನಗರ ಸಭಾ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ರಾವಸಾಹೇಬ ಐಹೊಳೆ ಮನವಿ ಮಾಡಿದ್ದಾರೆ. ಅಥಣಿ ಸಹಕಾರಿ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. 16 ವರ್ಷಗಳಿಂದ ನಿರಂತರವಾಗಿ ಸಹಕಾರಿ ಸಂಘ ತನ್ನ ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ಒದಗಿಸುತ್ತಾ ಬಂದಿದ್ದು, ಮುಂದೆಯೂ ಕೂಡ ಮತ್ತಷ್ಟು ವಿಶೇಷ ಯೋಜನೆಗಳನ್ನು ತಲುಪಿಸುವುದಾಗಿ ಹೇಳಿದರು. ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಆರ್ಎಸ್ಪಿ ಸಮೂಹ ಸಂಸ್ಥೆಯ ಮುಖ್ಯಸ್ಥ ರವಿ ಪೂಜಾರಿ ಠೇವಣಿದಾರರಿಗೆ ವಿಶೇಷ ಯೋಜನೆಗಳನ್ನು ಪ್ರಕಟಿಸಿದ್ದು, 1 ವರ್ಷದ ಅವಧಿಗೆ %12, 6 ತಿಂಗಳ ಅವಧಿಗೆ %11 ಹಾಗೂ 3 ತಿಂಗಳ ಅವಧಿಗೆ %10 ಬಡ್ಡಿ ಕೊಡಲಾಗುತ್ತೆ ಮತ್ತು ಕೇವಲ 6 ವರ್ಷಗಳಲ್ಲಿಯೇ ಮೂಲ ಹಣ ದ್ವಿಗುಣಗೊಳಿಸುವ ವಿಶೇಷ ಯೋಜನೆ ತಂದಿದೆ ಅಂತ ಅವರು ಕಡಿಮೆ ಬಡ್ಡಿ ದರದ ವಿವಿಧ ಸಾಲದ ಯೋಜನೆಗಳನ್ನು ಜಾರಿಗೆ ತರಲಾಗಿದ್ದು, ಗ್ರಾಹಕರು ಸದುಪಯೋಗ ಮಾಡಿಕೊಡಬೇಕು ಅಂತ ಮನವಿ ಮಾಡಿದರು. ಸಹಕಾರಿ ಸಂಘದಲ್ಲಿ ರಾಜಕೀಯ ಬದಿಗಿಟ್ಟಲ್ಲಿ ಮಾತ್ರ ಸಂಘವನ್ನ ಮುನ್ನಡೆಸಿಕೊಂಡು ಮತ್ತು ಬೆಳೆಸಿಕೊಂಡು ಹೋಗಲು ಸಾಧ್ಯ. ಹೀಗಾಗಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ರೂ ಕೂಡ ಇಲ್ಲಿ ಮಾತ್ರ ಒಂದೇ ಎನ್ನುವ ಸಹಕಾರ ಭಾವ ಹೊಂದಿದ್ದೀವಿ. ಹೀಗಾಗಿಯೇ ಸಂಘ ಯಶಸ್ವಿಯಾಗಿ ಮುನ್ನಡೆದುಕೊಂಡು ಬಂದಿದೆ ಅಂತ ಹೇಳಿದ್ದಾರೆ. ಅದು ಮುಖ್ಯ ಅಲ್ಲ, ನಾವು ನಮ್ಮ ವಿಚಾರ, ನಮ್ಮ ಭಾವನೆಗಳು, ನಮ್ಮ ಆದರ್ಶಗಳಿಂದ ನಮ್ಮ ಸಂಸ್ಥೆಗಳನ್ನು, ನಮ್ಮ ಸಹಕಾರಿ ಕ್ಷೇತ್ರವನ್ನು ಜಕ್ಕೊಂಡು ಹೋಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆಯಿಂದ ಹೋದಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳೀಲಿಕ್ಕೆ ಕಾರಣ, ನಾವು ಕೂಡ ಬೆಳೀಲಿಕ್ಕೆ ಕಾರಣ, ಆದರ್ಶಗಳು ಬೆಳೀಲಿಕ್ಕೆ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮೆಲ್ಲ ಗ್ರಾಹಕರಿಗೆ ಮೊದಲು ಇದು ಮಾಂತೇಶ ವಿದ್ಯುದ್ದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಅಂತ ಇತ್ತು. ಅದನ್ನು ಅನೇಕ ವಿಚಾರದಲ್ಲಿ ನಮ್ಮ AGM ಮೀಟಿಂಗ್ದಲ್ಲಿ ಚರ್ಚೆ ಆದಾಗ RSP ಅನ್ನುವಂಥದ್ದು ಈಗ ಇತ್ತೀಚಿನ ದಿನಗಳಿಗೆ ಒಂದು ಬ್ರ್ಯಾಂಡ್ ನೇಮ್ ಆಗಿ ಹೊರಹೊಮ್ಮುತ್ತಿರುವಂಥ ಸಂದರ್ಭದಲ್ಲಿ ಇದನ್ನು RSP ವಿದ್ಯುದ್ದೇಶ ಸ್ವಾರ್ಥ ಸಹಕಾರಿ ಮಾಡಬೇಕಂತ AGM ಅಲ್ಲಿ ಚರ್ಚೆ ಆಯಿತು. ಆಗ ಅನೇಕ ಸದಸ್ಯರು ಕೂಡ ಒಂದು ಒಮ್ಮತ ನಿರ್ಣಯಕ್ಕೆ ಬಂದರು. ಇಲ್ಲ, ಇದು ನಿಮ್ಮದು ಕೊಡುಗೆ ಭಾಳ ಐತಿ, 16 ವರ್ಷ ಶ್ರಮ ಐತಿ, ಅನೇಕ ಕಟಬಾಕಿಗಳಿಗೆ ನಾವು ತೊಂದರೆ ಕೊಡದಂಥ ಸಂದರ್ಭದಲ್ಲಿ ಅನೇಕರಿಗೆ ಸೇವಾ ಮಾಡಿದ್ದೀರಿ, ನಿಮ್ಮ ಭಾಳ ದೊಡ್ಡ ಸೇವಾ ಐತಿ, ಇದು ನಿಮ್ಮ ಹೆಸರಾಗಿ ಇರಲಿ ಅಂತ AGMದಲ್ಲಿ ಎಲ್ಲ ಸದಸ್ಯರ ಒಮ್ಮತದಿಂದ ಇದು ರವಿ ಅಣ್ಣ ಪೂಜಾರಿ ವಿದ್ಯುದ್ದೇಶಗಳ ಸ್ವಾರ್ಥ ಸಹಕಾರಿ ಸಂಘ ಆಗಿ ಪರಿವರ್ತನೆ ಆಗಿ ಇವತ್ತು 16 ವರ್ಷಗಳ ಪೂರ್ಣಗೊಳಿಸಿ ತಮ್ಮೆಲ್ಲರ ಮುಂದೆ ಬಂದಿದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಕಾರಣ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಹಕಾರ, ಗ್ರಾಹಕರ ಸಹಕಾರ ಈ ಸಹಕಾರಿ ಸಂಘ ಮೇಲೆ ಇರಲಿ. ಅನೇಕ ಯೋಜನೆಗಳನ್ನು ತಂದಿದ್ದೀವಿ. 6 ವರ್ಷಗಳಿಗೆ ದ್ವಿಗುಣ ಅನ್ನುವಂಥದ್ದನ್ನು ತಂದಿದ್ದೀವಿ. ಕಾರಣ ಇಷ್ಟೇ, ಯಾರು ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಯಸ್ತಾರೋ ಅಂಥವರಿಗೆ ಇಡ್ಲಿಕ್ಕೆ ಅವಕಾಶ ಐತಿ. ಯಾರಿಗೆ ಹಣದ ಅನಾನುಕೂಲ ಐತಿ, ಉದ್ಯೋಗಗಳ ವ್ಯಾಪಾರ ಮತ್ತೊಂದು ಮಗದೊಂದು ಮಾಡಲಿಕ್ಕೆ, ಪ್ಲಾಟ್ಗಳ ಖರೀದಿ ಮಾಡಲಿಕ್ಕೆ ಅವಕಾಶಗಳು ಬೇಕಾದಲ್ಲಿ ಸಾಲ ಸೌಲಭ್ಯ ಕೂಡ ಕೊಡ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಸಂಘವನ್ನು ನಡೆಸುವುದು ತಮಗೆಲ್ಲರಿಗೂ ಗೊತ್ತಿರುವಂಥ ಬಹಳ ಕಷ್ಟದ ಸಂಗತಿ ಐತಿ. ಸಾಲ ತಗೊಂಡವರು ಮರುಪಾವತಿ ಮಾಡ್ತಾ ಇಲ್ಲ. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ಕೂಡ ನಾವು ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ನ್ಯೂನತೆಗಳಿರುತ್ತೆ, ತಪ್ಪುಗಳಿರುತ್ತೆ, ಸಹಜ. ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ನಾವು ಸಹಕಾರಿ ಸಂಘವನ್ನು ಬೆಳೆಸಬೇಕಾಗೈತಿ. ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಧನ್ಯವಾದ ಅಂತ ಹೇಳ್ತಾ, ನಮ್ಮ ಸಹಕಾರಿ ಸಂಘವು 16 ವರ್ಷ ಆಗೈತಿ, 25 ವರ್ಷ ಆಗಲಿ, 50 ವರ್ಷ ಆಗಲಿ ಅನ್ನುವಂಥ ನನ್ನ ಆಶೆ ಐತಿ. ಅದಕ್ಕೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ತಮ್ಮೆಲ್ಲರ ಶುಭ ಹಾರೈಕೆ, ತಮ್ಮೆಲ್ಲರ ವಿಚಾರ, ತಮ್ಮ ಸಲಹೆ ಸೂಚನೆಗಳು ಬಹಳ ಅಮೂಲ್ಯವಾದದ್ದಂತ ನಾನು ಭಾವಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪ್ರತಿ ಸಲ ನನಗೆ ಭಾಳ ಜನ ಅಂತ ಇದ್ರು, ನಾವು ಉದ್ದೇಶ ಇಷ್ಟೇ ಪತ್ರಿಕಾಗೋಷ್ಠಿ ಕರೆಯೋದು ಅಥವಾ ತಮ್ಮನ್ನೆಲ್ಲರನ್ನ ಭೇಟಿ ಆಗಬೇಕು ಅನ್ನೋಂಥ ಹಂಬಲದಿಂದ ಪತ್ರಿಕಾಗೋಷ್ಠಿಯನ್ನು ಮೇಲೆ ಕರೀತಾ ಇರ್ತೀವಿ. ತಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಬರ್ತಾ ಇರ್ತೀರಿ. ಹಿಂಗೆ ನಮ್ಮ ಸಂಸ್ಥೆ ಮೇಲೆ, ನನ್ನ ಮೇಲೆ, ನಮ್ಮೆಲ್ಲ ಸಿಬ್ಬಂದಿಗಳ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿ 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು RSP ಸಮೂಹ ಸಂಸ್ಥೆಗಳ ಮಾಂತೇಶ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘವನ್ನು ನಮ್ಮ ರವಿ ಅಣ್ಣ ಪೂಜಾರಿ ಅವರು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 16 ವರ್ಷಗಳ ಕಾಲ ಅತ್ಯಂತ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಸಹಕಾರಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇವತ್ತು 16 ವರ್ಷಗಳ ಮುಗಿದ ಒಂದು 17ನೇ ವರ್ಷ ಒಂದು
ಒಳ್ಳೆಯ ಸ್ಥಳ ಅಂತ ಹೇಳಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ರವಿಯಣ್ಣ ಪೂಜಾರಿ ವಿವಿಧ ದೇಶಗಳ ಸಹಕಾರಿ ಸಂಘ ಇದು ಹೆಮ್ಮರವಾಗಿ ಬೆಳೀಲಿ. ಇವತ್ತು ಜಿಲ್ಲೆ ಮಟ್ಟದಲ್ಲಿ ಎಲ್ಲರಿಗೂ ಸಾಲ ಸೌಲಭ್ಯಗಳು ಇದರಿಂದ ಸಿಗಲಿ. ವ್ಯಾಪಾರ ಆಗಿರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಿ ಆಗಿರ್ಬೋದು, ಸಾಲ ಸೌಲಭ್ಯಗಳನ್ನು ಕೊಟ್ಟು ಸಾಕಷ್ಟು ಜನರಿಗೆ ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ವತಿಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದರೆ ಕಡಿಮೆ ಐತಿ. ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ. ಈ ಸಂಸ್ಥೆ 6 ವರ್ಷದಲ್ಲಿ ಫಿಕ್ಸ್ ಡಿಪಾಸಿಟ್ ಡಬಲ್ ಕೊಡುವಂಥ ಒಂದು ಯೋಜನೆ ಹಾಗೂ ಪ್ರತಿ ವರ್ಷ ಪ್ರತಿಶತ 12% ಇಂಟ್ರೆಸ್ಟನ್ನು ಕೊಡುವಂಥ ಒಂದು ಯೋಜನೆ ಇವತ್ತು ಈ ರವಿಯಣ್ಣ ಪೂಜಾರಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ಮಾಡುತ್ತಾ ಬಂದಿದೆ. ಇದಕ್ಕೆ ನಮ್ಮ ಕೊಡುಗೆ ಅವರ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಕಾಪುಗಾಲ ನೆಟ್ಟಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ಅವರ ಬೆನ್ನೆಲುಬಾಗಿರ್ತೀವಿ. ಈ ಸಂಸ್ಥೆ ಬೆಳೀಲಿಕ್ಕೆ ನಾವು ತನುಮನ ಧನದಿಂದ ಸಹಾಯ ಸಹಕಾರ ಮಾಡ್ತೀವಿ ಅಂತ ಹೇಳಿ ನನಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಕರೆಸಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೆ ಹಾಗೂ ರವಿಯಣ್ಣ ಪೂಜಾರಿ ಅವರಿಗೆ ಹಾಗೂ ಶಿವಣ್ಣ ಪಾಟೀಲ್ ಅವರಿಗೆ ನಮಸ್ಕರಿಸಿ ನಾನು ಮಾತು ನಮಸ್ಕಾರ. ಈ ಸಂದರ್ಭದಲ್ಲಿ ಧುರೀಣ ಸಿದ್ದು ಪಾಟೀಲ ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.